ಹಿಂದೆ ಬರ್ರ ಸರಿ, ಏನೋ ಇದು ಕರೆಕ್ಟಾಗಿ ಹೇಳಿದ್ದೀರಾ? ವಸೂಲಿ ಮಾಡ್ತಾ ಇದ್ದೀವಿ. ಆ ವಸೂಲಿ ಮಾಡೋದನ್ನೇ ಬೇಡ ಅಂತ ಹೇಳೋದು ಅವರು. ಹೋದ ವರ್ಷಕ್ಕಿಂತ ಈ ವರ್ಷ ನಮ್ದು ಹೆಚ್ಚು ಕಡಿಮೆ 2 ಕೋಟಿ ಜಾಸ್ತಿ ಆಗಿದೆ. ಆಮೇಲೆ ತರಕಾರಿ ಅವರು ಬರೀ ಆಮೇಲೆ ಸ್ಟ್ರಿಕ್ಟ್ ಆಗಿ ಮಾಡಿದ್ದೀನಿ ಅಷ್ಟೇನೆ. ನಾನು ಇನ್ನೊಬ್ಬರ ಬಗ್ಗೆ ನಾನು ಹೇಳಕ್ಕೆ ತಯಾರಿಲ್ಲ. ನಾನು ಬಂದ ಮೇಲೆ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ಇರ್ತಕ್ಕಂಥ ಸಿಬ್ಬಂದಿನ ಬಳಸ್ಕೊಂಡು ನಾವು ಅರೈವಲ್ಸ್ ಎಂಟ್ರಿ ಮಾಡಿ ವ್ಯಾಲ್ಯೂಷನ್ ಎಂಟ್ರಿ ಮಾಡಿಕೊಂಡು ವ್ಯಾಲ್ಯೂ ಪ್ರಕಾರ ಯೂಸರ್ ಫೀ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನೋಟಿಸ್ ಇವೆಲ್ಲ ಕೊಟ್ಟು ಅವ್ರ ಹತ್ರ ವಸೂಲಿ ಮಾಡ್ತಾ ಇದ್ದೀವಿ. ವ್ಯಾಪಾರ ವಹಿವಾಟು ಮಾಡಿಕೊಂಡು ಯೂಸರ್ ಫೀ ಕಟ್ಟಿದ್ರೇನೆ ಬುಕ್ಸ್ ಕಳೆದೋಗಿದೆ ಅದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಮೇಲೆ ನಾವು ನೋಟಿಸ್ ಕೊಟ್ಟ ಮೇಲೆ ಬುಕ್ಸ್ ಎಲ್ಲ ತೊಗೊಂಡು ಬಂದು ಏನು ವ್ಯಾಪಾರ ವಹಿವಾಟು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಯೂಸರ್ ಫೀನ ಮತ್ತು ದಂಡ ಸಮೇತ ವಸೂಲಿ ಮಾಡಿದ್ದೀನಿ. ಅವ್ರ ವಾದ ಏನಂದರೆ ದಂಡ ವಸೂಲಿ ಮಾಡಬಾರ್ದು, ಯೂಸರ್ ಫೀನ ವಸೂಲಿ ಮಾಡಬಾರ್ದು, ಕರೆಕ್ಟಾಗಿ ವಸೂಲಿ ಮಾಡಬಾರ್ದು ಅಂತ. ಈಗ ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡು ಹೋಗ್ಬಿಟ್ಟಿದ್ರೆ ಯಾವುದೇ ಸಮಸ್ಯೆಗಳು ಇರ್ತಾ ಇರಲಿಲ್ಲ. ಈಗ ನಾವು ಸ್ಟ್ರಿಕ್ಟಾಗಿ ನೀವು ಇದೇ ರೀತಿಯಲ್ಲೇ ಪೇಮೆಂಟ್ ಮಾಡಬೇಕು, ಈ ರೀತಿಯಲ್ಲೇ ರೈತರಿಗೆ ಬಿಲ್ ಕೊಡಬೇಕು, ಇದೇ ರೀತಿಯಲ್ಲೇ ಹರಾಜು ಆಗಬೇಕು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂತಂದರೆ ಇಲ್ಲಿ ಯಾರು ಲೈಸೆನ್ಸ್ ನಾವು ಒಂದು ವರ್ಷಕ್ಕೆ 100 ರೂಪಾಯಿ ಲೈಸೆನ್ಸ್ ಫೀಸ್ ಕಟ್ಸ್ಕೊಳ್ತೀವಿ, ದಲ್ಲಾಳರಿಗೆ ಅಂದರೆ 200 ರೂಪಾಯಿ ಫೀಸ್ ಕಟ್ಸ್ಕೊಳ್ತೀವಿ ಒಂದು ವರ್ಷಕ್ಕೆ. ಅವರಿಗೆ ಅವ್ರ ಸಂಘದ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ 3,20,000ದಿಂದ 3.5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ಅವ್ರ ಸಂಘದಲ್ಲಿ. ಆ ಸಂಘದ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಮಾತ್ರ ಅಲ್ಲಿ ವ್ಯಾಪಾರ ಮಾಡಕ್ಕೆ ಬಿಡ್ತಾರೆ ಅಂತ ಹೇಳ್ತಾರೆ. ಸೊ ನಾನು ಇದನ್ನೆಲ್ಲ ಕರೆಸಿ ಈ ಥರ ಎಲ್ಲ ಮಾಡಬೇಡಿ, ರೈತರಿಗೆ ಅನುಕೂಲ ಆಗುತ್ತೆ, ಅವರು 3,20,000 ನಿಮ್ಮ ಸಂಘಕ್ಕೆ ಯಾಕೆ ಕಟ್ಟಬೇಕು, ಅದೆಲ್ಲ ಅನಧಿಕೃತವಾಗಿರ್ತಕ್ಕಂಥದ್ದು, ಇದೆಲ್ಲ ಇದೆಲ್ಲ ಎಫೆಕ್ಟ್ ಆಗ್ತಕ್ಕಂಥದ್ದು ರೈತರ ಮೇಲೆ ಅದು ಬಿಂಬಿಸುತ್ತೆ, ಇದೆಲ್ಲ ಆಗಬಾರ್ದು ಅಂತ ಹೇಳಿದ್ರೆ ಅವರು ಇದು ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅಂತ ಹೇಳ್ತಾರೆ. ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪ್ರಾಂಗಣದಲ್ಲಿ ವ್ಯಾಪಾರ ವಹಿವಾಟು ಮಾಡಿ ನಮ್ಮ APMCಗೆ ಸೆಸ್ ಕಟ್ಟೋದು ತಪ್ಪು ಅಂತ ಹೇಳ್ತಾರೆ. ಆದರೆ ಅವ್ರ ಸಂಘಕ್ಕೆ 3,50,000 ರೂಪಾಯಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅವ್ರು ವಾದ ಮಾಡ್ತಾರೆ. ಸೊ ಇದನ್ನೆಲ್ಲನೂ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಮನೆ ಜಿಲ್ಲಾಧಿಕಾರಿಗಳಿಗೂ ದೂರು ಕೊಟ್ಟಿದ್ದಾರೆ, ಜೊತೆಗೆ ನಮ್ಮ ಕಚೇರಿಗೂ ದೂರು ಕೊಟ್ಟಿದ್ದಾರೆ. ಈ ಎಲ್ಲ ದೂರಿನ ಪ್ರತಿಗಳನ್ನು ನಾನು ಮಾನ್ಯ ನಿರ್ದೇಶಕರಿಗೆ ನಾನು ವರದಿ ಕೊಟ್ಟಿದ್ದೀನಿ, ಈ ಥರ ಹಿಂಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಒಂದು ಅನಧಿಕೃತ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿದ್ದೇ ತಪ್ಪಾಗಿದೆ, ಅಧಿಕೃತವಾಗಿ ನೀವು ಚಟುವಟಿಕೆಗಳನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ದೇ ತಪ್ಪಾಗಿದೆ. ವಸೂಲಿ ಮಾಡಿರೋದಕ್ಕೆ ಮತ್ತೆ ಯೂಸರ್ ಫೀನ ಕರೆಕ್ಟಾಗಿ ವಸೂಲಿ ಮಾಡ್ತಾ ಇರೋದಕ್ಕೋಸ್ಕರ ಅವರು ಇಲ್ಲದೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ ನನಗೆ ಇಲ್ಲಿ ಕೆಲಸ ಮಾಡಬಾರ್ದು ಅನ್ನೋದನ್ನ ಅವ್ರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಸರ್. ಯಾವ ಅಧಿಕಾರಿಗಳು ಈ ರೀತಿ ಕೆಲಸ ಮಾಡಿದ್ರೆ ನಿಂದೇನು ಸ್ಪೆಷಲ್ ಅನ್ನೋ ರೀತಿಯಲ್ಲಿ ಅವರು ಬಿಂಬಿಸ್ತಾ ಇದ್ದಾರೆ ಅಷ್ಟೇ.